ಓಹೋ ಅಣ್ಣ, ಬಾಯಿಗೆ ಬೋಧಿಸ್ಬಿಡ್ತಾರೆ ಇವ್ರು ಬಸ್ಸವರು. ಮೈನ್ ಕಂಟೈನರ್ ಮಾಡ್ತಿದ್ದು ಕಾರ್ನೇ ನೈಟ್ ಆಫೀಸಿಂದ ಅವರೇ ಮಾಡಿಸ್ಕೊಟ್ಟಿದ್ದು. ನನ್ನ ಕೈಯಿಂದ ₹1 ನಾನು ಹಾಕಿಲ್ಲ, ಎಲ್ಲ ದುಡ್ಡು ಅವ್ರೆ. ಆ ಗಾಡಿಗಿಂತ ಡಬಲ್ ಹಾಕಾರ, ಅದು ಹೆಂಗ್ ವಾಲ್ತಾ ಇದೆ, ಅದು ಏನಾದ್ರೂ ಮೈ ಮೇಲೆ. ಹಾಯ್, ನಮಸ್ತೆ ಬೆಂಗಳೂರೆಲ್ಲ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸಕ್ಕತ್ತಾಗಿದ್ದೀರಾ ಅನ್ಕೊಂಡಿದ್ದೀನಿ. ಒಂದು ವಿಡಿಯೋಗೆ ಸ್ವಾಗತ. ಏನಪ್ಪ ವಿಷಯ ಅಂದ್ರೆ, ವಿಷಯ ಏನಿಲ್ಲ, ಮಾಮೂಲಿ ಡೈಲಿ ಇದ್ದಿದ್ದೆ ಕೆಲಸ, ಅದೇ ಕೆಲಸ. ಇವತ್ತೇನಪ್ಪ ಅಂದ್ರೆ, ಒಂದೇ ಕಡೆ 2 ಗಾಡಿ ಹೋಗ್ತೈತೆ, ಅದೇ ಒಂಚೂರು ಡಿಫ್ರೆಂಟ್. 2 ಗಾಡಿ ಯಾವ ಗಾಡಿ ಅಂತ ಅಲ್ಲೋಗಿ ಹೇಳ್ತೀನಿ ಬನ್ನಿ. ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ಇವಾಗ ಬಿಟ್ಟೆ ಮನೆ. ಆಲ್ಮೋಸ್ಟ್ ಇಲ್ಲಿಂದ ಹೋಗಕ್ಕೆ ಇಷ್ಟೊತ್ತಲ್ಲಿ ಟ್ರಾಫಿಕ್ ಇರಲ್ಲ. 8:30ಗೆ ಬರ್ತೀನಿ ಅಂತ ಹೇಳಿದ್ದೆ, ಆಲ್ಮೋಸ್ಟ್ ಹೋಗ್ಬೋದು 8:30 ಅಷ್ಟೊತ್ತಿಗೆ. ಓಹೋ ಅಣ್ಣ, ಬಾಯಿಗೆ ಬೋಧಿಸ್ಬಿಡ್ತಾರೆ ಇವ್ರು ಬಸ್ಸವರು. ಹಾಗೆ ಹೆಂಗ್ ಕಟಿಂಗ್ ನೋಡಿದ್ರು, ಅಪ್ಪ ಅಂದ್ರೆ ಅಪ್ಪ ಅಂತ ಹೇಳಿದ್ಬಿಟ್ಟ. ಅದು ಯಾರಾದ್ರೂ ಎಲ್ಗೋ ಡ್ರೈವರ್ಗಳಾದ್ರೆ ಅಷ್ಟೇ ಅವ್ರ ಕತೆ. ಇವನ್ ತಪ್ಪಿಸೋಗಿ ಈ ಕಡೆ ಇಟ್ಬಿಡ್ತಾರೆ. ಎಲ್ಲಿ ಅಂದ್ರೆ, ಹೊಸಕೋಟೆ ಸೈಡು ನಾನು ಹೋಗಿಲ್ಲ. ಡಿಮಾರ್ಟ್, ಹೊಸಕೋಟೆ ಹತ್ರ ಒಂದು ಡಿಮಾರ್ಟ್ ಇದೆ. ಅಂದ್ರೆ ಡಿಮಾರ್ಟ್ ಅಂದ್ರೆ ವೇರ್ ಹೌಸ್, ದೊಡ್ಡ ವೇರ್ ಹೌಸ್ ಇದೆ. ನಾನು ಹೋಗಿಲ್ಲ ಅನ್ಸುತ್ತೆ ನಾನು ಯಾವತ್ತೂ ಅಲ್ಲಿಗೆ. ದೊಡ್ಡ ಗಾಡಿ ಹೋಗೋದು. ಈ ಸಲ ಚಿಕ್ಕ ಗಾಡಿ 2 ಗಾಡಿ ಹಾಕೋರೆ. ಮೊನ್ನೆ ಮಾತಾಗಿತ್ತು, ದೊಡ್ಡ ಗಾಡಿ ಈ ಗಾಡಿ ಚಿಕ್ಕ ಗಾಡಿ 2 ಗಾಡಿ ಹಾಕೋಣ, ನಂದೊಂದು ಇನ್ನೊಂದು ಎಂಟ್ರ ಒಂದು ಅಂತ. ಪ್ಲಾನ್ ಏನ್ ಚೇಂಜ್ ಮಾಡೋರೋ ಗೊತ್ತಿಲ್ಲ, ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗೋದು. ಫಸ್ಟ್ ಅಲ್ಲಿ ಹೋಗೋಣ, ಹೋಗಿ ಲೋಡ್ ಗಿಟ್ ಮಾಡಿರ್ತಾರೋ ಏನೋ ಗೊತ್ತಿಲ್ಲ. ನಾವು ಮೈನ್ ಕಂಟೈನರ್ ಮಾಡ್ತಿದ್ದು ಕಾರ್ನೇ ನೈಟ್ ಲೋಡ್ ಮಾಡಿ ಇಡಬೇಕು ಅಂತ. ನೈಟ್ ನಾನು ಸ್ವಲ್ಪ ಬರೋದು ಚಂದಾಪುರ ಹೋಗಿದ್ದೆ, ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಗೋಯ್ತು, ಅದಕ್ಕೆ ನೈಟ್ ಲೋಡ್ ಮಾಡಿಲ್ಲ. ಇಲ್ಲಿ ನೈಟೇ ಲೋಡ್ ಮಾಡಿ ನಿಲ್ಸ್ಬಿಡ್ತಾ ಇದ್ವಿ. ಮತ್ತೆ ಅವ್ನು ಯಾಕಪ್ಪ ಇದ್ದಕ್ಕಿದ್ದಾಗ ಕಂಟೈನರ್ ಮಾಡಿಸ್ಕೊಂಡ ಅಂತ ಎಲ್ಲರಿಗೂ ಒಂದು ಸ್ವಲ್ಪ ಡೌಟ್ ಇರ್ಬೋದು. ಕಂಟೈನರು ನಾನು ಮಾಡಿಸಿದ್ದಲ್ಲ, ಅವರೇ ಆಫೀಸಿಂದ ಅವರೇ ಮಾಡಿಸ್ಕೊಟ್ಟಿದ್ದು. ನನ್ನ ಕೈಯಿಂದ ₹1 ನಾನು ಹಾಕಿಲ್ಲ, ಎಲ್ಲ ದುಡ್ಡು ಅವರೇ ಕೊಟ್ಟಿದ್ದು. ₹1 ಖರ್ಚು ನಂದಿಲ್ಲ. ಅಂದ್ರೆ ನಾನು ಮಾಡ್ಸಿದ್ದು ಅಂದ್ರೆ ಹೊಸ ಕಂಟೈನರ್ ಅಲ್ಲ, ಬೇರೆ ಕಂಟೈನರ್ ಇರುತ್ತಲ್ಲ, ಆ ಕಂಟೈನರ್ನ ತೆಗ್ಸಿ ನನ್ನ ತೊಟ್ಟಿನ ಕೊಟ್ಟು ಈ ಕಂಟೈನರ್ ಎಕ್ಸ್ಚೇಂಜ್ ಮಾಡಿಸ್ಕೊಂಡಿದ್ದು. ಹೊರಗಡೆ ಎಲ್ಲ ಒಂಚೂರು ಪೈಂಟ್ ಹಳೇದಾಗಿತ್ತು, ಹೊರಗಡೆ ಎಲ್ಲ ಪೈಂಟ್ ಎಕ್ಸ್ಟ್ರಾ ಕೊಟ್ಟು ಹೊಡೆದಿದ್ದು. ನೀಟಾಗಿ ಒಂಥರ ಹೊಸ ಗಾಡಿ ತರ ಆದ್ರೆ ಕಾಣ್ಲಿ ಅಂದ್ಬಿಟ್ಟು ಹೊರಗಡೆ ಎಲ್ಲ ಹೊಸ ಗಾಡಿನೇ, ಒಳಗಡೆಯಿಂದ ಒಂಚೂರು ಹಳೆ ಕಂಟೈನರ್ ಕೆಳಗಡೆ ಎಲ್ಲ ತಗೋಗಿದೆ. ಅಂದ್ರೆ ಚಕ್ಕರ್ ಪ್ಲೇಟ್ ಹಾಕ್ಸ್ಬೇಕು, ಚಕ್ಕರ್ ಪ್ಲೇಟ್ ಹಾಕ್ಸಿದ್ರೆ ಒಂಚೂರು ನೀಟಾಗಿ ಬಿಡುತ್ತೆ. ಅದೊಂದು ಚಕ್ಕರ್ ಪ್ಲೇಟ್ ಆಮೇಲೆ ಹಾಕ್ಕೊಳ್ಳೋಣ ಅಂತ ನಾನು ಹಾಕ್ಲಿಲ್ಲ, ಫುಲ್ ಎಲ್ಲ ತಗೋಗ್ಬಿಟ್ಟಿದೆ. ಒಳಗಡೆ ತೋರಿಸ್ತಿದ್ದೀರಿ ಖಾಲಿ ಆದಾಗ. ಎಲ್ಲ ದುಡ್ಡು ಅವರೇ ಕೊಟ್ಟಿದ್ದು, ನನ್ನ ಕೈಯಿಂದ ₹1 ಹಾಕ್ಸಿಲ್ಲ. ಎಲ್ಲ ಅವರೇ ಮಾಡಿಸಿ, ಅವರೇ ನೈಟ್ ಲೋಡ್ ಮಾಡಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ಥರ ಮಾಡಿಸ್ಕೊಟ್ಟಿರೋದು. ಬನ್ನಿ ಗಾಡಿ ವಿಷಯಕ್ಕೆ ಹೋದ್ರೆ ಅಷ್ಟು. ಈಗ ಎಲ್ಲಿದ್ದೀವಿ ನಾವು ಅಂದರೆ, ಯೂನಿವರ್ಸಿಟಿ ನಾವು ಸ್ಟ್ರೈಟ್ ಹೋಗ್ಬೇಕು. ಈ ರೋಡಲ್ಲಿ ಸುಮಾರು ದಿವಸದಿಂದ ಒಂದು ಇದು ನೋಡ್ತಿದ್ದೆ ನಾನು. ಏನಪ್ಪಾ ಅಂದ್ರೆ, ಈ ನೀವು ಚಿಕ್ಕಪೇಟೆ ಇದಕ್ಕೆಲ್ಲ ಗಾಡಿಗಳು ತುಂಬಾ ಬರ್ತಾರೆ. ನೀವು ಈ ಕಡೆ ಓಡಾಡೋದಿದ್ರೆ ಗೊತ್ತಿರುತ್ತೆ ನಿಮ್ಗೆ, ಎಷ್ಟು ಹೈಟ್ ತುಂಬ್ತಾರೆ ಅಂದ್ರೆ ಈ ಬಸ್ಗೂ ಡಬಲ್ ತುಂಬ್ತಾರೆ. ಡಬಲ್ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಲಾಸ್ಟ್ ಟೈಮು ಒಂದ್ಸಲಿ ಎಲ್ಲಿ ಇದ್ರ ಹತ್ರ ದೀಪಂಜಿ ನಗರ ಹತ್ರ ಫುಲ್ ದಬಾಕೊಂಡ್ಬಿಟ್ಟಿತ್ತು. ಫುಲ್ ಇರೋ ಬರೋ ಕಾಟನ್ಗಳೆಲ್ಲ, ಅದು ಕಾಟನ್ ತುಂಬಿರುತ್ತೆ, ಅದು ಇಷ್ಟು ದೊಡ್ಡ ಕಾಟನ್ಗಳು ಇರ್ತವೆ. ಫುಲ್ ಒಂದು 10-15 ಕಾಟನ್ ಎಲ್ಲ ದಬಾಕೊಂಡ್ಬಿಟ್ಟಿತ್ತು. ಲಾಸ್ಟ್ ಟೈಮ್ ವಿಡಿಯೋ ಮಾಡೋಣ ಅನ್ಕೊಂಡೆ, ಅವತ್ತು ನಾನು ಕ್ಯಾಮ್ರಾ ತಗೊಂಡೋಗಿರ್ಲಿಲ್ಲ. ನೋಡೋಣ ಬನ್ನಿ, ಹೋಗ್ತಾ ಕಾಣಿಸಿದ್ರೆ ತೋರಿಸ್ತೀನಿ. ನಾವೆಲ್ಲ ಇಷ್ಟೊತ್ತಲ್ಲೇ ಹೊರಡೋದು, ಯಾಕಂದ್ರೆ ಇಷ್ಟೊತ್ತಲ್ಲಿ ಪೊಲೀಸ್ ಅವ್ರು ಇರಲ್ಲ, ಇದರಿಂದ ಎತ್ಕೊಂಡು ಹೋಗ್ತಾರೆ. ಆದ್ರೆ ಏನೇ ಇದ್ರೂ ರಿಸ್ಕೇ ಅಲ್ವಾ, ಸುಮ್ಮನೆ ಯಾರಾದ್ರೂ ಮೇಲೆ ಬಿತ್ತಂದ್ರೆ ಅದು ವೆಯ್ಟ್ಲೆಸ್ಸೇ ಇರ್ಬೋದು, ಬಟ್ ವೆಯ್ಟ್ಲೆಸ್ ಅಂತ ಇರಲ್ಲ. ಆಲ್ಮೋಸ್ಟ್ ಅಲ್ಲಿಗೆಲ್ಲ ಬಟ್ಟೆದೇ ಹೋಗೋದು. ಚಿಕ್ಕಪೇಟು, ಕುಮಾರ್ಪೇಟು, ಆಮೇಲೆ ಈ ಕಾಲಿಪೆ ಏನೋ ಐತೆ ಇದ್ರು ಸಂಡೆ ಬಜಾರ್ ರೋಡ್ ಇದೆಯಲ್ಲ, ಇದಕ್ಕೆ ಇಲ್ಲಿಂದ ನೈಂಡಲ್ಲಿಂದ ಎಲ್ಲೋಗ್ತದೋ ಗೊತ್ತಿಲ್ಲ. ಇಲ್ಲಿಂದ ನೋಡಿಲ್ಲ ನಾನು, ನೈಂಡಲ್ಲಿಂದ ಬ್ರಿಡ್ಜ್ ನಾನು ಮೇಲೆ ಹೋಗ್ತೀನಲ್ಲ, ಮೋಸ್ಟ್ಲಿ ನೈಂಡಲ್ಲಿ ಎಲ್ಲಿಂದ ಬರುತ್ತೆ ಅನ್ಸುತ್ತೆ.
ಏನೇ ಆದ್ರೂ ರಿಸ್ಕ್ ಅಲ್ವಾ, ಯಾರಾದ್ರೂ ಮೇಲ್ ಬಿದ್ರೆ ಏನ್ ಕತೆ ನೋಡೋಣ. ಕಾಣ್ತಿದ್ರೆ ಈ ಟಾಪಿಕ್ ನ ಹಿಂಗೆ ಮುಂದುವರಿಸ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ನನಗೆ ಶಾಕ್ ಅವತ್ತು, ಯಪ್ಪ ಇಷ್ಟೊಂದು ಹೈಟಿಗೆ ತುಂಬಿರೋದು ಇದಲ್ಲ, ನೀಟಾಗಿ ಕಟ್ಟಬೇಕಲ್ಲ. ಈ ಲಾರಿಗೆಲ್ಲ ಹೆಂಗ್ ಕಟ್ಟಿರ್ತಾರೆ, ಎಷ್ಟು ಹೈಟ್ ಕಟ್ಟಿದ್ರು ಹಗ್ಗ ಹೆಂಗ್ ಎಳ್ದಿರ್ತಾರೆ, ಹಂಗೆ ಎಳಿಬೇಕು ಹಗ್ಗನ. ಇವ್ರು ಬರೀ ಆ 3 ಲೈನ್ 4 ಲೈನ್ ಹಾಕವ್ರಿ. ಟಾಟಾ ಎಸ್ ಇದು ಎಷ್ಟು 4 ಕಡೆ ಫುಲ್ ದೊಡ್ಡದು 4 ಏನೋ ಎಳ್ದವ್ರೆ. ಆ ಇದಕ್ಕೆ ಬರೀ ಹಗ್ಗ ಒಂದೇ ಒಂದ್ ಲೈನ್ ಅಲ್ಲಿ ಸಾಲೋದೇ ಇಲ್ಲ, ಯಾವ್ದೇ ಕಾರಣಕ್ಕೂ ಸಾಲಲ್ಲ. ಗಾಡಿ ಒಂಚೂರು ಹಿಂಗೆ ಕುಲುಕ್ತು ಅಂದ್ರೆ ಹಗ್ಗ ಲೂಸ್ ಆಗ್ಬಿಡುತ್ತೆ ನೋಡಿ. ಇಷ್ಟೊತ್ತಲ್ಲಿ ಎಲ್ಲ ಜಾಮ್ ಇರಲ್ಲ, ಸೀದಾ ನುಗ್ಗಿಸ್ಕೊಂಡು ಹೋಯ್ತಾ ಇರೋದೆ. ಬನ್ನಿ ದೀಪಂಜಿ ನಗರ ಹತ್ರ ಸಿಗೋಣ. ನೋಡಿ ಯಾವಾಗ್ಲೇ ಹೇಳಿದ್ನಲ್ಲ, ಫುಲ್ ಹೈಟ್ ತಂಗ ಹಾಕೊಂಡು ಹೋಗ್ತಾರ. ಇದಲ್ಲ, ಇದೇನ್ ಅಷ್ಟೊಂದು ವೆಯ್ಟ್ ಬರಲ್ಲ ಬಿಡಿ. ಇದನ್ನ ನೋಡಿ, ಇದು ನೀಟಾಗಿ ಹಗ್ಗ ಕಟ್ಟೋಣ. ಅಲ್ಲ ಇನ್ನೊಂದು ಗಾಡಿ ಕಾಣಿಸ್ತಾ ಇತ್ತು ಗೊತ್ತಾ ಅಲ್ಲಿ, ಓವರ್ಟೇಕ್ ಆದ್ರೆ ಮಾಡ್ತೀನಿ. ಕೆಳಗಡೆ ಹೋಯ್ತಾನೇನೋ ಗೊತ್ತಿಲ್ಲ ಅವನು. ಎಷ್ಟು ಹೈಟ್ ಕಟ್ಟವ್ರು ನೋಡಿ, ಆ ಗಾಡಿಗಿಂತ ಡಬಲ್ ಹಾಕಾರ. ಅದು ಹೆಂಗ್ ವಾಲ್ತಾ ಇದೆ, ಅದೇನಾದ್ರೂ ಮೈ ಮೇಲೆ ಬಿದ್ದೆ ನೋಡಿ, ಅಲ್ಲಿ ನೋಡಿ ಯಪ್ಪ, ಇಷ್ಟೊಂದು ರಿಸ್ಕ್ ಯಾಕೆ ನೋಡಿ. ಎಲ್ಲಿಂದ ಎಲ್ಲಿ ತನಕ ಹಾಕೋನೆ. ಲಾಸ್ಟ್ ಟೈಮ್ ಅದೇ ತರ ಆದ್ಮೇಲೆ ಏನಿದೆ ಎಲ್ಲ ಪಾಠನೂ ಬಿದ್ಬಿಟ್ಟಿದೆ ಕೆಳಗಡೆ. ಆ ಕರೆಕ್ಟಾಗ ದೀಪಂಜನ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಆ ಕೆಳಗಡೆ ಎಲ್ಲ ಬಿದ್ಬಿಟ್ಟಿದ್ದು. ಇವನೇನಪ್ಪ ಇವನು ಎಲ್ಲೊಬ್ಬ ಡ್ರೈವರ್ ಆಗ್ಬಿಟ್ಟು, ಗೂಡ್ಸ್ ಗಾಡಿ ಡ್ರೈವರ್ ಆಗ್ಬಿಟ್ಟು ಗೂಡ್ಸ್ ಗಾಡಿಯವ್ರಿಗೆ ಹಾಕಿರ್ತಾನಲ್ಲ ಅಂತ ಅನ್ಕೊಂಡಿರ. ಆದ್ರೆ ನಾನೊಬ್ಬ ಡ್ರೈವರ್ ಆಗಿದ್ದು ಇದು ಮಾಡೋದು ತಪ್ಪು ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ನೀನು ಏನೋ ಒಂದ್ 4 ಕಾಸು ಜಾಸ್ತಿ ಸಿಗುತ್ತೆ ಅಂತ ನೀ ಎಕ್ಸ್ಟ್ರಾ ಹಾಕೊಂಡು ಹೋಗ್ತೀಯ, ನೀನ್ ರಿಸ್ಕ್ ತಗೋ. ಬೇರೆಯವ್ರನ್ನ ಯಾಕೆ ರಿಸ್ಕ್ ಆಗ್ತೀಯ? ಬೇರೆಯವ್ರಿಗೆ ಯಾಕೆ ರಿಸ್ಕ್ ಆಗ್ಬೇಕು? ಅದ್ರ ಅಕಸ್ಮಾತ್ ಯಾರಾದ್ರೂ ಮೇಲ್ ಬಿತ್ತು, ಅಕಸ್ಮಾತ್ ಮೇಲೆ ಏನಾದ್ರು ಬಿತ್ತು ಅಂದ್ರೆ ಬಿಡ್ತಾರಾ? ಅವ್ನು ಏನ್ ತಗೋತಾನ ಅದಕ್ಕೆ 10 ಪಟ್ಟು ಕಟ್ಬೇಕಾಗುತ್ತೆ. ಯಾಕೆ ಬೇಕಪ್ಪ ಅಲ್ವಾ? ಅದು ಚಿಕ್ಕಪೇಟೆ ರೋಡಲ್ಲಿ ಏನ್ ಕಮ್ಮಿ ಜನ ಇರ್ತಾರ? ಇಲ್ಲ ನೀಟಾಗಿ ಕಟ್ಕೊಂಡಾದ್ರೂ ಹೋಗ್ಬೇಕು. ಫಸ್ಟ್ ಆಫ್ ಆಲ್ ಅದ್ ಮಾಡೋದೇ ತಪ್ಪು. ನಾನು ಹಾಕ್ತೀನಿ, ನಾನು ಎಕ್ಸ್ಟ್ರಾ ಲೋಡ್ ಹಾಕ್ತೀನಿ, ನಾನೇನು ಹಾಕಲ್ಲ, ನಾನೇನು ಸಾಚ ಅಂತ ನಾನೇನು ಹೇಳ್ಕೊತಾ ಇಲ್ಲ. ಬಟ್ ನನ್ನ ಗಾಡಿ ಲಿಮಿಟ್, ನಾ ಗಾಡಿ ಒಳಗೆ ಏನಿರುತ್ತೆ ಅಷ್ಟೇ. ನಾನು ಏನೇ ಆದ್ರೂ ಗಾಡಿ ಒಳಗಾಗ್ಲಿ, ಹೊರಗೆ ತೊಂದರೆ ಆಗೋ ತರ ಇದ್ರೆ ನಾನು ಯಾವ್ದೋ ಕಾರಣಕ್ಕೂ ನಾನು ಹಾಕಲ್ಲ. ನಾನು ಹೇಳೋದು ಏನಪ್ಪಾ ಅಂದ್ರೆ, ಒಂಚೂರು ನೀಟಾಗಾದ್ರೂ ಕಟ್ಕೊಂಡು ಹೋಗಿ. ಅದ್ ನೋಡಿದ್ರಲ್ಲ, ಅದೇ ಹಿಂಗ್ ವಾಲ್ತಾ ಇತ್ತದು. ಅಕಸ್ಮಾತ್ ವಾಲ್ ಏನಾದ್ರು ಬಿದ್ರೆ ಯಾಕೆ ತೊಂದ್ರೆ? ಕಟ್ಬೇಕಾದ್ರೆ ನೀಟಾಗಿ ಕಟ್ಕೊಂಡು ಹೋದ್ರೆ ಆಯ್ತು. ಇಲ್ಲಾಂದ್ರೆ ಇನ್ನೊಂದು ದೊಡ್ಡ ಗಾಡಿ ತಗೊಂಡ್ರೆ ಆಯ್ತು ಅಲ್ವಾ? ಇದು ಬರೀ ಒಂದೇ ಗಾಡಿ ಒಂದೇ ಗಾಡಿ ಕಾಣಿಸಿದ್ದು. ಆಲ್ಮೋಸ್ಟ್ ಏನಿಲ್ಲ ಅಂದ್ರೂ ಬರ್ತಾನೆ ಇರ್ತಾವ. ಮೋಸ್ಟ್ಲಿ ಬೆಳಗ್ಗೆ 5 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾರ ಅನ್ಸುತ್ತೆ. ಇವಾಗ ಸ್ವಲ್ಪ ಕಮ್ಮಿ ಆಗಿರ್ತಾವ ಗಾಡಿಗಳು. ಬೆಳಗ್ಗೆ ಟೈಮ್ ಆದ್ರೆ ಟ್ರಾಫಿಕ್ ಇರಲ್ವಲ್ಲ, ಆ ಟೈಮಲ್ಲಿ ಮಾಡ್ಕೊಂಡ್ರೆ ಅದೊಂಥರ. ಸುಮ್ಮನೆ ಟ್ರಾಫಿಕ್ ಟೈಮ್ ಮೊನ್ನೆ ಅದೆಂತ 9-9:30 ರೋಡ್ ಜಾಮ್ ಆಗಿದೆ. ಇದ್ರಲ್ಲಿ ಪೊಲೀಸ್ ಅವರು ಅಷ್ಟೊಂದೇನು ಇದು ಮಾಡಲ್ಲ ಅನ್ಸುತ್ತೆ, ಯಾಕಂದ್ರೆ ಅವರು ಹೋಗುತ್ತೆ, ಅವ್ರೇನು ಸುಮ್ಮನೆ ಅಲ್ಲ. ಬರೀ ನಾ ಮಾರ್ಕೆಟ್ ಫ್ಲೋರ್ ಹತ್ರ ಇದ್ದೀನಿ, ಇಲ್ಲಿಂದ ಹೋಗೋಣ. ಸೀದಾ ಆಫೀಸ್ ಹತ್ರ ಸಿಗ್ತೀನಿ. ರೋಡ್ ಆಗಿರಲ್ಲ, ಆಲ್ಮೋಸ್ಟ್ ಆಗಿರಲ್ಲ ಅನ್ಕೊಂಡಿದೀನಿ. ಆದ್ರೆ ಒಳ್ಳೇದು, ಆಗಿಲ್ಲ ಅಂದ್ರೆ ಮಾಡಬೇಕಾಯ್ತದೆ. ಎಷ್ಟೋ ಒಂದು 200-250 ಸ್ಪಾಟ್. ಬೆಳಗ್ಗೆ ಜಿಮ್ಗೂ ಹೋಗಿಲ್ಲ, ನೈಟ್ ಹೋಗಿಲ್ಲ, ಬೆಳಗ್ಗೆನೂ ಹೋಗಿಲ್ಲ. ಇವತ್ತಿನ ವರ್ಕೌಟ್ ಆಯ್ತು. ಇವತ್ತೊಂದು ವರ್ಕೌಟ್ ಅದ್ರಲ್ಲೇ ಮಾಡ್ಕೋತೀನಿ ಅಷ್ಟೇ. ಫ್ಲೋರ್ ಮೇಲೆ ಖಾಲಿ ಇದ್ರೆ ಓಡ್ಸಕ್ ಒಂಥರ ಮಜಾ. ನಮ್ಗೆ ಆಕ್ಚುಲಿ ಡಿಮಾರ್ಟ್ ಇತ್ತು ಇವತ್ತು. ಇಲ್ಲಿಗೆ ಬಂದ್ ನೋಡಿದ್ರೆ ಅದೇನೋ ಕ್ಯಾನ್ಸಲ್ ಆಗಿದೆ ಅಂತಂದ್ರಪ್ಪ. ಒಂದ್ ಗಾಡಿ ಲೋಡ್ ಆಗೋಗಿತ್ತು, ನಮ್ದು ಎಂಟ್ರ್ ಆಯ್ತಲ್ಲ 130 ಕಾರ್ಟನ್, ಅದಕ್ಕೆ 120 ಕಾರ್ಟನ್ ಇದಕ್ಕೆ ಅಂತ ಇದಾಗಿತ್ತು. ಅದಕ್ಕೆ ಲೋಡ್ ಮಾಡ್ಬಿಟ್ಟಿದ್ರು. ಲೋಡ್ ಆದ್ಮೇಲೆ ಗೊತ್ತಾಯ್ತಂತೆ ಕ್ಯಾನ್ಸಲ್ ಆಯ್ತು ಅಂತ. ಅದಕ್ಕೆ ನಮ್ಮನ್ಗೆ ಮಾಮೂಲಿ ಸ್ಮಾರ್ಟ್ ಸುತ್ತಿ ಅಂತ ಹೇಳ್ಬಿಟ್ಟು ಮಾಡ್ಕಾಕೋರು. ಇವತ್ತು ಫ್ರೈಡೇ ಬೇರೆ. ಟೈಮ್ ಎಷ್ಟು ಗೊತ್ತಾ? 11:30. 12 ಗಂಟೆ ಮೇಲೆ ಅವ್ರು ಯಾರು ಇರಲ್ಲ. ಆದ್ರೂ 3 ಲೊಕೇಶನ್ ಏನು ಹಾಕವ್ರೆ. ಎಲ್ಲೆಲ್ಲಿ? ಒಂದು ಟಿ ದಾಸರಳ್ಳಿ, ಯಾವ್ದು ಅಬ್ಬಿಗೆರೆ ಒಂದು, ಮತ್ತಿಕೆರೆ ಒಂದು, ಆಮೇಲೆ ಇನ್ನೊಂದು ಮತ್ತಿಕೆರೆ ಹತ್ರ ಇನ್ನೊಂದಿದೆ. 3 ಲೊಕೇಶನ್ ಹಾಕವ್ರೆ. ಲಾಸ್ಟ್ ಟೈಮ್ ನಾವು ಉಳಿಸ್ಕೊಂಡ್ ಬಂದಿದ್ದೆ ಅನ್ಸುತ್ತೆ ಅದು.
ಬನ್ನಿ ಇದೊಂದ್ 3 ಲೊಕೇಶನ್ ಮುಗ್ಸೋಣ. ಇದು ಮುಗಿಯೋದೇ ಡೌಟು, ಯಾಕಂದ್ರೆ ಫ್ರೈಡೇ ಅಲ್ವಾ, ಫ್ರೈಡೇ ಇರಲ್ಲ ಅವ್ರು ಯಾರು. ಸುಮ್ನೆ ಹೊಸಕೋಟೆಗೆ ಹೋಗೋಣ ಅನ್ಕೊಂಡಿದ್ದೆ ಇವತ್ತು, ಹೊಸಕೋಟೆ ಕ್ಯಾನ್ಸಲ್ ಮಾಡ್ಬಿಟ್ರಲ್ಲ, ಅಯ್ಯಪ್ಪ. ಹಿಂಗೆ ಫಸ್ಟ್ ಲೊಕೇಶನ್ ಬಂದಿದ್ವಿ, ಕ್ಲೋಸ್ ಮಾಡ್ಬಿಟ್ಟವ್ರೆ. ಇಲ್ಲಿಂದ ಇನ್ನೊಂದು ಅಬ್ಬಿಗೆರೆ ಹೋಯ್ತಾ ಇದೀವಿ. ಯಾಕೆ ಧರ್ಮ ನಗ್ತ್ಯಾ? ಬಂದಿಲ್ಲ ಅಂದ್ಬಿಟ್ರೆ ಆಮೇಲೆ ಅವರು. ಇನ್ನೊಂದು ಲೊಕೇಶನ್ ಫ್ರೈಡೇ ಅಲ್ಲ ಇವತ್ತು, ಎಲ್ಲ ನಮಾಜ್ಗೆ ಹೋಗಿರ್ತಾರೆ, ಅದಕ್ಕೆ ಕ್ಲೋಸ್ ಮಾಡ್ಬಿಟ್ಟವ್ರೆ. 3 ಗಂಟೆ ಮೇಲೆ, 3 ಗಂಟೆ ಎಷ್ಟೊತ್ತಾದ್ರೆ ನಾವು ಬೇರೆ ಇನ್ನೊಂದು ಲೊಕೇಶನ್ ಕಂಪ್ಲೀಟ್ ಆಗಲ್ಲ. ಅದಕ್ಕೆ ಇದೊಂದು ಬರೀ 4 ಬಾಕ್ಸ್ ಇದ್ದಿದ್ದು. ಇಲ್ಲಿಂದ ಇನ್ನೊಂದು ಅಬ್ಬಿಗೆರೆ ಹೋಯ್ತಾ ಇದೀವಿ. ಇರೋಣ. ಇದೇ ಪಾರ್ಕ್, ಸಕದಾಯ್ತು ಪಾರ್ಕ್ ಇದು, ಮತ್ತಿಕೆರೆ ಪಾರ್ಕ್. ಇದು ಇದ್ರಲ್ಲಿ ನೀರಿಂದ ಇದೆಲ್ಲ ಬರುತ್ತೆ. ಇದು 2ನೇ ಲೊಕೇಶನಿಗೆ ಬಂದಿದ್ದೀವಿ. ಕೇಳ್ಕೊಬರಕ್ ಹೋಗೋಣ. ಕ್ಲೋಸ್ ಇದ್ರಲ್ಲಿ ಮ್ಯಾಪ್ ಅಲ್ಲಿ ಕ್ಲೋಸ್ ಅಂತ ತೋರಿಸ್ತಾ ಇದೆ. ಒಂದ್ಸಲಿ ಕೇಳೋಣ, ರಿಸೀವ್ ಏನೋ ತಗತ್ತಾನೇನೋ ಅಂತ ಕೇಳ್ಕೊಬರಕ್ ತಗೊಳ್ಳೋಣ. ರಿಟರ್ನ್ ಬರ್ತಾವನೆ. 3 ಗಂಟೆವರೆಗೆ ವೆಯ್ಟ್ ಮಾಡ್ಲೇಬೇಕು. ಈಗ ಸಮಯ ಬಂದು 1:20. ಇನ್ನೂ 1.5 ಗಂಟೆ ಇಲ್ಲೇ ಕಾಯ್ಬೇಕು ನಾವು. ಯಾಕೆ ಇನ್ನೊಂದು ಲೊಕೇಶನ್ಗೆ ಹೋದ್ರೆ ಸುಮ್ಮನೆ ಇದಾಗುತ್ತೆ. ಇಲ್ಲಿಂದ ಇನ್ನೊಂದು ಲೊಕೇಶನ್ ಒಂದು 7 ಕಿಲೋಮೀಟರ್ ಅಬ್ಬಿಗೆರೆ. ಬನ್ನಿ ಇದು ಮುಗಿಸ್ಕೊಂಡೆ ಹೋಗೋಣ. ಅಷ್ಟ್ರಲ್ಲಿ ಊಟನೂ ಮಾಡಿಲ್ಲ, ಊಟ ಮಾಡ್ಕೊಳ್ಳೋಣ. ಇಲ್ಲೇ ಎಲ್ಲಾದ್ರೂ ಊಟ ತಂದಿದ್ದೀನಿ ನಾನು, ಅವನಿಗೆ ಮಾತ್ರ ತಗೋಬೇಕು. 8 ಬಾಕ್ಸ್ ತಾನೆ ತಗೊಂಬಿಡಿ ಅನ್ನೋದು. ಅಂಟರ್ಕೊಂಡು ಓಪನ್ ಐತೆ. ವಾಟರ್ ಕ್ಯಾನ್ ಎಲ್ಲ ಇಕ್ಕಾರಲ್ಲ ಅಲ್ಲಿ. ಬಾ ಊಟ ಮಾಡೋಣ ಬಾ, ಅಲ್ಲಿ ಹೋಟ್ಲ್ ಐತಲ್ಲ, ಸಾಂಬಾವು. ಇನ್ನೆಲ್ಲಿ ಮಾಡ್ತೀಯ ಪಾನಿ? ಬಾಟ್ಲ್ ತಗೊಂಡೋಗು. ಇಲ್ಲೇ ಯಾವ್ದು ಕ್ಯಾನ್ ಐತೆ, ಅಲ್ಲೇ ಇಟ್ಕೊತೀನಿ. ಕೇಳ್ತಾನ ಪಾಪ. ಬನ್ನಿ ಊಟ ಮಾಡ್ಕೊಂಡ್ ಸಿಗೋಣ. ಬನ್ನಿ ಯಾರ್ಯಾರು ಊಟ ಮಾಡಿಲ್ಲ, ಊಟ ಮಾಡೋಣ. ಈ ಮ್ಯಾಪ್ ಹಾಕೊಂಡ್ ಬರೋಷ್ಟರಲ್ಲಿ ಅಪ್ಪ ದೇವ್ರೆ, ಮ್ಯಾಪು ಒಂದೊಂದ್ಸಲಿ ಮ್ಯಾಪ್ನ ನಂಬಾರ್ದು, ಮ್ಯಾಪು ಯಾಮಾರಿಸ್ಬಿಡುತ್ತೆ. ಅಲ್ಲಿ ರೈಟ್ ತಗೋಬೇಕಿತ್ತು, ಮ್ಯಾಪಲ್ಲಿ ತೋರಿಸ್ತಾ ರೈಟ್ ತಗೊಂಡು ಅಲ್ಲಿ ಬಳಸ್ಕೊಂಡ್ ಬರ್ಬೇಕು. ಸ್ಟ್ರೈಟ್ ಆಕ್ಚುಲಿ ಓಪನ್ ಐತೆ, ರೈಟ್ ಸೈಡ್ ಅಲ್ಲೇ ಇಲ್ಲ. ಆದ್ ರೋಡ್ ತೋರಿಸ್ತಲ್ಲ, ಅದು ರೈಟ್ ಸೈಡ್ಗೆ ತೋರಿಸ್ತಾ ಇತ್ತು. ಆಮೇಲೆ ನಾವು ಗಾಡಿ ಎಲ್ಲ ಒಂದೇಲಿ ಬರ್ತಾ ಇತ್ತಲ್ಲ, ಅದೆಲ್ಲ ಹಂಗೆ ಬಿಟ್ಬಿಟ್ಟು ನಾವು ಹಿಂಗೆ ಸ್ಟ್ರೈಟ್ ಆಗಿ ಹೋಗ್ಬಿಟ್ವಿ. ಅಲ್ಲಿ ಮುಗಿಸ್ಕೊಂಡು ಫಸ್ಟ್ ಲೊಕೇಶನ್ ಮುಗಿಸ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದಿದೀವಿ. ಎಲ್ಲಿ ಅಂದ್ರೆ ಇದು ಅದಿದು ನಾವು ಬಿಟ್ಟರೆ ಬಾಯಿ ಬರಲ್ಲ, ಅಬ್ಬಿಗೆರೆಗೆ ಬಂದಿದೀವಿ. ಏನು ಅಬ್ಬಿಗೆರೆ ಮುಗಿಸ್ಕೊಂಡು ಇಲ್ಲಿಂದ ಇಲ್ಲಿ ತೋರಿಸ್ತೀನಿ ಐಟಮ್ ಏನಿದೆ ಅಂತ. ಇಲ್ಲಿ ನೋಡಿದ್ರೆ ಗಾಡಿ ಯಾವುದೂ ಇಲ್ಲ, ಬಟ್ ಜನ ಅಷ್ಟೊಂದು ಜನ ಅವ್ರೆ. ಏನಾದ್ರೂ ಐಟಮ್, ಎಲ್ಲಾರ್ದು ಐಟಮ್ ಇತ್ತು ಅಂದ್ರೆ ನಮ್ದು ಲೇಟ್ ಮಾಡಾಕ್ತಾರೆ. 1 ನಿಮಿಷ, ನಂದೇ ಬಾಕ್ಸ್. ಇಷ್ಟೇ ಐಟಮು. ಇದು ಅಲ್ಲಿದು ರಿಟರ್ನ್ ಬಂದಿದ್ದು. ರಿಟರ್ನ್ ಅಂದ್ರೆ ಹೋಗಿದ್ರು, ಕ್ಲೋಸ್ ಆಗಿತ್ತಲ್ಲ ಅಲ್ಲಿದು. ಅದೆರಡು ಕ್ಯಾಬಾ. ಇದೊಂದು ಟೇಸ್ಟರಿ ಐಟಮು. ಯಾವ್ದು ಬಿಲ್ಲು? ಇಲ್ಲಿದು ಬಿಗಿರಿದೆ. ಇದೊಂದು ಇಲ್ಲಿಂದ ಮ್ಯಾಪ್ ಹಾಕಿದ್ದೀನಿ, ಒಂದು 8 ಕಿಲೋಮೀಟರ್ ಏನೋ ಇದೆ. ಇಲ್ಲಿಂದ 8 ಕಿಲೋಮೀಟರ್ 28 ನಿಮಿಷ ತೋರಿಸ್ತಾ ಇದೆ. ಟೈಮ್ ಎಷ್ಟು ಗೊತ್ತಾ? 4 ಗಂಟೆ. ಎಲ್ಲಿ ಬರುತ್ತೆ ಗೊತ್ತಾ? ಮಾಕ್ಲಿ ಎಲ್ಲ ತೋರಿಸ್ತಾ ಇದ್ದಪ್ಪ. ಇದು ಸುಂಕದಕಟ್ಟೆ ಅಂದ್ರು ನಮ್ಗೆ. ಇದು ಕನಕಪುರ ಮೈನ್ ರೋಡು. ಬನ್ನಿ ಹೋಗೋಣ. ಇನ್ನೊಂದೈತ, ಇದೊಂದು ಇಲ್ಲೇ ಇರ್ಲಿ. ಅದು ಇದೇ ಎತ್ಕೊಂಡ್ಬಿಟ್ಟಿದ್ಯಾ ನೀನು? ಟ್ಯಾಂಗ ತಗೊಂಬ. ಒಟ್ಟಿಲ್ಲ, ನೀನೇ ಎತ್ಕೊಂಡು ಹೋಗಿರೋದು. ಇನ್ನೇನು ಖಾಲಿ ಮಾಡ್ಕೊಂಡು ಇಲ್ಲಿಂದ ಹೋಗ್ತಾ ಇರೋದೆ. ಫಿಶಿಂಗ್ ಬೇಕಾಗುತ್ತೆ, ಯಾರು ಇಲ್ಲ, ಅವರೆಲ್ಲ ಹೋಗ್ಬಿಟ್ರು, ಖಾಲಿ ಮಾಡ್ಕೊಂಡು ಹೋದ್ರು. ಇಷ್ಟು ಐಟಮ್ ಮಾತ್ರ ಇನ್ನೊಂದು ಕಡೆ ಹೋಗ್ಬಿಟ್ರೆ ಇವತ್ತಿನ ಕೆಲಸ ಮುಗೀತದೆ. ಬನ್ನಿ ಮುಗಿಸ್ಕೊಂಡು ಇಲ್ಲಿಂದ ಹೊಡೋಣ. ಬಂದು ಸ್ಟೇಷನರಿ ಡೆಲಿವರಿ ಕೊಡ್ಬೇಕಿತ್ತಲ್ಲ, ಅಲ್ಲಿ ಬಂದು ಅಲ್ಲೇ ಆಯ್ತು. ಯಾಕೋ ಎಮಿಷನ್ ಕೇಳಿದ್ರಪ್ಪ. ಎಮಿಷನ್ ಇನ್ಸೂರೆನ್ಸ್ ಕೇಳಿದ್ರು ಲಾಸ್ಟ್ ಟೈಮು. ಸ್ವಿಗ್ಗಿ ಈಗ ಹೊಸದಾಗಿ ಇದ್ರ ಹತ್ರ ಆಗಿದೆ. ಎಲ್ಲಿ ಗೊತ್ತಾ? ಹತ್ತಿಬೆಲೆ ಅಮೆಝಾನ್ ಬ್ಯಾಕ್ ಸೈಡೆ ಒಂದು ಸ್ವಿಗ್ಗಿ ಅಂತ ಓಪನ್ ಆಗಿದೆ. ಅಲ್ಲಿ ಇನ್ಸೂರೆನ್ಸ್ ಏನೇನೋ ಕೇಳ್ತಾನ ಅವನು. ಇನ್ಸೂರೆನ್ಸ್, DL ಫುಲ್ ನಂಬರು ಎಲ್ಲ ಹಾಕ್ಸ್ಕೊತಾರೆ. ಇಲ್ಲಿ ಇದು ಕೇಳಿದ್ರಪ್ಪ,
ಎಮಿಷನ್ ಗಾಡಿನ ಒಳಕ್ಕೂ ಬಿಡ್ಲಿಲ್ಲ, ಆಚೆನೆ ಇಳಿಸಿ, ಅದೇ ಗೇಟು ಆಚೆನೆ ಸೆಕ್ಯೂರಿಟಿ ಇದ್ರಲ್ಲೇ ಬಿಟ್ಟು ಅಲ್ಲೇ ಐಟಮ್ ಇಳಿಸಿ ಅಲ್ಲೇ ಲೆಕ್ಕ ತಗೋತಾರ ಇಲ್ಲ ಹಂಗೆ ಕಳಿಸ್ತಾರ ಗೊತ್ತಿಲ್ಲ. ಮುಗೀತು ಇವತ್ತಿನ ಕೆಲಸ, ಇಲ್ಲಿಗೆ ಮುಗೀತು. ಇಲ್ಲಿಂದ ಆಫೀಸ್ ಎಷ್ಟು ಕಿಲೋಮೀಟರ್ ಬರುತ್ತೆ? 5 ಗಂಟೆ. ಆಗ 21 ಕಿಲೋಮೀಟರ್ ಐತಲ್ಲ ಗುರು, ಯಾವ ರೂಟ್ ತೋರಿಸ್ತೈತಿದು? ಹಿಂಗೆ ಹಾಕೋಗೋಣ ನಾವು. 18 ಕಿಲೋಮೀಟರ್ ತೋರಿಸ್ತೈತೆ. ಮೈಸೂರು ರೋಡ್ ಹೋಗಿ ಹಂಗೆ ಹೋಗೋದು. ನಾಗರ್ಬಾವಿ ರೂಟ್ ತೋರಿಸ್ತೈತೆ ಅದು. ನಾಗರ್ಬಾವಿ ಚಂದ್ರ ಲೇಔಟು. ಇದು ಯಾವ ರೂಟು? ಇದು ಮಾಮೂಲಿ ನಾವು ಇದಕ್ಕೆ ಹೋಗ್ತೀವಲ್ಲ ಮಲ್ಲೇಶ್ವರಂ ಆ ಸೈಡು. ಮಲ್ಲೇಶ್ವರಂ ಇಂದಾನೆ ಹೊಡಿಯೋದು. ಇವಾಗ ತಿರ್ಗಾ ಬಂದಿದ್ ರೂಟಲ್ಲೇ ಹೋಗ್ಬೇಕು. ಹೋಗೋಣ. ಎಷ್ಟೊತ್ತು? 1 hour 18 ಕಿಲೋಮೀಟ್ರು, 1 hour 9 ನಿಮಿಷ ತೋರಿಸ್ತೈತೆ. ಏನೋ ಜಾಮ್ ಆಗಿರ್ಬೇಕೇನೋ. ಬನ್ನಿ, ನಾ ಕೆಲಸ ಎಲ್ಲ ಮುಗೀತು, ಸೀದಾ ಆಫೀಸ್ಗೆ ಹೋಗೋಣ. ಆಫೀಸ್ಗೆ ಹೋಗಿ ಏನಾದ್ರು ಟ್ರಾನ್ಸ್ಪೋರ್ಟ್ ಇದ್ರೆ ಟ್ರಾನ್ಸ್ಪೋರ್ಟ್ ಹಾಕೊಳ್ಳೋಣ, ಇಲ್ಲ ಅಂತಂದ್ರೆ ಗಾಡಿ ನಿಲ್ಸಿ ಹೋಗ್ತಾ ಇರೋದೆ. ಟ್ರೈನಲ್ಲಿ ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿಗೆ ಬಂದೆ ಆಫೀಸ್ ಹತ್ರ. ಎಷ್ಟು ಗಂಟೆ? 7 ಗಂಟೆಗೆ ಬಂದಿದ್ದೀನಿ. ಮತ್ತೆ ಇಷ್ಟೇ ಇವತ್ತಿನ ಕೆಲಸ ಇಷ್ಟೇನೆ. ಇನ್ನೇನು ಟೈಮ್ ಆಯ್ತು, ಇನ್ನೇನು ಹೊರಡ್ತೀನಿ ನಾನು ಇಲ್ಲಿಂದ. ಇಲ್ಲಿಂದ ಕಾಣಿಸ್ತೈತ ಗುರು? ಇಲ್ಲಿಂದ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಜರ್ನಿ ನಮ್ಗೆ ಮನೆಗೆ ಹೋಗ್ಸಿರೋದು. ಇಲ್ಲಿಂದ ಮನೆಗೆ ಹೋಗಿ, ಮನೆಯಿಂದ ತಿರ್ಗಾ ಜಿಮ್ಮಿಗೆ ಹೋಗಿ, ಜಿಮ್ಮಿಂದ ತಿರ್ಗಾ ಮನೆಗೆ ಬಂದು ಮಲಗಷ್ಟರಲ್ಲಿ 12-1 ಗಂಟೆ ಆಯ್ತದೆ. ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ.